ಇಲ್ಲಿ ಅವ್ರು ಯಾರೋ ಪಾಪ ಒಂದು ಟ್ರೈ ಮಾಡ್ತಾನೆ ಅವರೇ ಆಗಿಲ್ಲ ಅವ್ರ ಕೈಲಿನ್ನು ಕೇಸ್ ಹಾಕಬೇಕು ಅಂತೇಳಿ. ಇದು ಎಲ್ಲರದು ಬಾಯಿ ಮುಚ್ಚಿಸಬೇಕು ಅಂತ ಈ ಸರ್ಕಾರದ ಪಾಪ ಹೇಳ್ತಾರೆ. ಅದೆಂತದ ಮಾತೆತ್ತಿದ್ರೆ ಇಡಿ ಅಂತೆ, ಇನ್ಕಮ್ ಟ್ಯಾಕ್ಸ್ ಅಂತೆ, ಅವ್ರನ್ನ ಇಟ್ಕೊಂಡು ನಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಎದುರಿಸ್ತಾರೆ ಅಂತ. ನಮ್ಗಳನ್ನೇನು ಮಾಡ್ತಾವ್ರಿ ಇವರು? ಎಂತೆಂಥ ಅಧಿಕಾರಿಗಳು ಅಬ್ಬಾ ಅಬ್ಬಾ ಅಬ್ಬಾ, ನಮ್ಮ ಜೀವನದಲ್ಲಿ ನೋಡಿಲ್ಲ ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನು ಮಾಡ್ತಾರೆ. ಇನ್ನೊಂದು ಪೇಪರ್ ಎಲ್ಲ ಹಾಕಿದ್ರಿ ಇದು ಬ್ರದರ್, ಒಬ್ಬ ಜನಪ್ರತಿನಿಧಿ ಕೋರ್ಟ್ಗೋ ಎಲ್ಲ ಹೋಗ್ತಾನೆ, ಕೋರ್ಟು ರಿಜೆಕ್ಟ್ ಮಾಡಲ್ಲ ಕೇಸ್ನ. ಎರಡ್ 2017 ಅವನು 2017 ಬರೆದ in the court of additional city civil and session judge, principal special judge for CBI cases. ಇಲ್ಲಿ ಈ ಸಬ್ಜೆಕ್ಟ್ನ ತಗೊಂಡು ಹೋಗ್ತಾನೆ 2017. ಅಲ್ಟಿಮೇಟ್ಲಿ ಆ CBI ಕೋರ್ಟ್ ಏನು ಹೇಳುತ್ತೆ ಅಂದರೆ, ದ ಪ್ರೇಯರ್ ಆಫ್ ದ ಕಂಪ್ಲೇನೆಂಟ್ ಮೇಡ್ ಇನ್ ದ ಕಂಪ್ಲೇಂಟ್ ಫೈಲ್ಡ್ ಅಂಡರ್ section 200 of criminal PC with a prayer to refer the complaint under section 156/3 criminal PC to the superintendent of police CBI Bangalore to conduct further investigation and to take cognizance is here rejected. The original complaint is hereby returned to the complainant with a liberty of the complainant to approach the proper forum for redressal of is ರೆಮಿಡಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಇದು ನಮ್ಮ ಪರ್ವ್ಯೂಗೆ ಬರಲ್ಲ. ಯಾವ ಇದಕ್ಕೆ ಹೋಗ್ಬೇಕು ನೀವು ಪ್ರಾಪರ್ ಫಾರ್ಮ್ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ರಿಜೆಕ್ಟ್ ಆಗಿಲ್ಲ ಕೇಸ್. ಈ 7 ಬರೋದು ಏನು ಮಾಡಿದ್ರು ನಮ್ಮ ಸಬ್ ಕಮಿಟಿ ಒಳಗೆ? ಈಗ ಹೇಳ್ತಾವ್ರಲ್ಲ, ಕೋಟ್ಯಾಂತರ ರೂಪಾಯಿ ವಿದೇಶಗಳಿಗೆಲ್ಲ ಹೊಟ್ಟೋಗಿದೆ. ಇಲ್ಲಿ ಇಟ್ಕೊಂಡಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಗೊತ್ತಿದೆ ನನಗೆ. ಈ ರಾಜ್ಯದ ಜನ ಮುಂದೆ 5 ವರ್ಷದ ಗೌರ್ಮೆಂಟ್ ಕೊಟ್ಟರೆ ಸ್ವಲ್ಪ ಶಕ್ತಿ ತುಂಬಿ, ಇದಕ್ಕೆ HK ಪಾಟೀಲ್ ಲೆಟರ್ ಇದೆಯಲ್ಲ, ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಈ ಕುಮಾರಸ್ವಾಮಿ ಇನ್ನು ಉಳ್ಕೊಂಡಿದ್ರ ರಾಜಕೀಯದಲ್ಲಿ ಎಲ್ಲ ನೋಡ್ತಾ ಇದ್ದೀನಿ, ಡಾಕ್ಯುಮೆಂಟ್ಗಳೇ ಇಟ್ಟಿದ್ದೀನಿ. ಯಾವ್ಯಾವುದಕ್ಕೆ ಬೇಕು ಎಲ್ಲ ಡಾಕ್ಯುಮೆಂಟ್ ಇದೆ ಅವರಲ್ಲಿ. ಇಲ್ಲೊಂದು ಡಾಕ್ಯುಮೆಂಟ್ ಇದೆ, ಏನೇನು ನಡೆಸ್ಕೊಂಡು ಬಂದವ್ರೆ, ಲೂಟಿ ಹೆಂಗಾಗಿದೆ ಪಾಪ. ಹೇಳ್ತಿರಲ್ಲ HK ಪಾಟೀಲ್ರೆ, ಅದು ಯಾವ ಮುಖ ಎತ್ಕೊಂಡು ಪಕ್ಕದಲ್ಲಿ ಕೂತ್ಕೋತೀರಿ? ಆ ಪಕ್ಕದಲ್ಲಿ ಕೂತ್ಕೊಂಡು ಅಕ್ರಮ ಗಣಿಗಾರಿಕೆ ಬಗ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ ನೀವು? ನನ್ನ ಕೇಸಲ್ಲಿ ಕೋರ್ಟ್ ಮುಂದೆ ನಾನೇನೋ ಮಾತಾಡಲ್ಲ. ಈಗ 14 ವರ್ಷ ಆಗಿದೆ. ಅದು ನೀವು ಹಾಕಿದ ಕೇಸಲ್ಲ, ಇದು ಯಡಿಯೂರಪ್ಪನವ್ರು ಹಾಕಿದ ಕೇಸ್. ಅದು ಅವ್ರದ್ದು ನಮ್ಮದು ಗಲಾಟೆ ನಡೀಬೇಕಾದ್ರೆ 2012 ಹಾಕಿರೋದು. ಇವತ್ತು 2025 ಇದ್ದೀವಿ. ಅದನ್ನೇ ಇಟ್ಕೊಂಡು ಅದೆಂಥದ್ದು ಗವರ್ನರ್ ಪರ್ಮಿಷನ್ ಕೊಡಲಿಲ್ಲ. ಕೋರ್ಟ್ ಏನು ಆದೇಶ ಮಾಡಿದೆ? ಆಗ ತಯಾರಾಗಿದ್ದೀನಿ, ಎದುರ್ಕೊಂಡು ಕೂತಿಲ್ಲ ನಾನು ನಿಮ್ಮ ಬೆದರಿಕೆಗೆಲ್ಲ. ನೀವು ಕೂತ್ಕೊಂಡು ನನ್ನ ಪತ್ರ ಬರೀತೀರಿ ಮುಖ್ಯಮಂತ್ರಿಗೆ. ಯಾವ ಉದ್ದೇಶ ಇಟ್ಕೊಂಡು ಈಗ ಪತ್ರ ಬರ್ಕೊಂಡು ಕೂತಿದ್ದೀರಿ? ಅದರಿಂದ ಇವೆಲ್ಲ ವಿಷಯಗಳು ಹೇಳ್ತಾ ಹೋದ್ರು ಬ್ರದರ್. ಪಾಪ ಹೇಳ್ತಾರಲ್ಲ, ಅಯ್ಯೋ ನಾನು ಅದಂಥದ್ದು ಇಡಿನೂ ಎದುರಿಸ್ತೀನಿ, ಏನು ಬೇಕಾದರೂ ಎದುರಿಸ್ತೀನಿ ಅಂತ ಎದುರಿಸ್ತಾರೆ. ಇದಿದ್ದಾಗ ಎದುರಿಸ್ತಕ್ಕಾಗದೇ ಇರ್ತದ?
ಇದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕಾಲ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗೆ ಮರ್ಯಾದೆ ಇದನ್ನು ಮೊನ್ನೆ ಹೋದ ವಾರನೇ ಹೇಳಿದೆ ನಾನು ಬೆಂಗಳೂರು ಪ್ರೆಸ್ ಮೀಟಲ್ಲಿ. ಇಲ್ಲೇನು ನಡೀತಿದೆಯಲ್ಲ, ಇವರಿಬ್ಬರದು ರಾಜೀನಾಮೆ ತಗೊಂಡು ಯಾರೋ ಮೂರನೇ ಪಾರ್ಟಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಆಗಿ ರಾಜ್ಯದ ಗೌರವ ಉಳಿಸಿ ಅಟ್ಲೀಸ್ಟ್ ಮುಂದಿನ 3 ವರ್ಷವಾದರೂ ಸರಿಯಾಗಿ ಆಡಳಿತ ನಡೆಸ್ಕೊಳ್ರಪ್ಪ ಅಂತ ಹೇಳ್ತೀನಿ. ಇವರಿಬ್ಬರು ಕೈಲೂ ಆಗಲ್ಲ. ಈಗ ನಾನು ನೋಡ್ತಾ ಇರತಕ್ಕಂಥ ಈ ನಡವಳಿಕೆಗಳು ನೋಡಿದಾಗ ರಾಜ್ಯ ಕೂಲಿಗೇಟರು ಪರವಾಗಿಲ್ಲ, ಅದಕ್ಕೆ ಕಾರಣ ನಾನು ಮುಂದುವರಿಬೇಕು, ಇಲ್ಲ ಅದಕ್ಕೆ ಕಾರಣ ನಾನು ತಗೋಬೇಕು. ಇದಿಷ್ಟೇ ನಡೀತಾ ಇರೋದು. ಇವತ್ತು ನಿಮಗೆ ಮಾಹಿತಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರಕಾರನೇ ಕೊಡ್ತಾ ಇದ್ದೀನಿ. ಇದೇನು ಸುಮ್ಮನೆ ಬರೀ ಬಾಯಿ ಚಾಪಲಿಕ್ಕೆ ನಾನಿಲ್ಲಿ ಮಾತಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.